ಪ್ರೈಸ್ ದಿ ಲಾರ್ಡ್. ಎಷ್ಟು ಮಂದಿ ನೀವು ನಂಬುತ್ತೀರಿ ನಮ್ಮ ದೇವರು ಒಳ್ಳೆಯವನು, ನಮ್ಮ ದೇವರು ಒಳ್ಳೆಯವನು, ಆತ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಈ ಹೊಸ ವಾರವು ನಮಗೆ ಕೊಟ್ಟಿದ್ದಾನೆ. ಕಳೆದ ವಾರವೆಲ್ಲ ಆತ ನಮ್ಮನ್ನು ಕಾಪಾಡಿದ್ದಾನೆ, ಎಲ್ಲಾ ಕೇಳುಗೊಂಡು ಆತನಿಗೆ ತಪ್ಪಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಜೀವಿಸ್ತಿರೋದು ಅದು ಆತನ ಕೃಪೆಯಾಗಿದೆ, ಅದು ಆತನ ಕರುಣೆಯಾಗಿದೆ. ಆತನ ಕೃಪೆ ಇಲ್ಲದಿದ್ದರೆ ನಾವು ಜೀವಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವ. ದೇವರು ನಮ್ಮನ್ನು ಸಮಾಧಿಗೆ ಸೇರದಂತೆ ಜೀವಿತರ ಸಂಖ್ಯೆಯಲ್ಲಿ ಆತನ ಇರಿಸಿದ್ದಾನೆ. ಇದು ಆತ ನಮ್ಮ ಜೀವಿತದಲ್ಲಿ ಮಾಡಿದಂತ ಮಹಾ ಉಪಕಾರವಾಗಿದೆ. ಹಲ್ಲೆಲೂಯಾ. ನಾವು ಯಾವ ದೇವರನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ? ಜೀವಿಸುವ ದೇವರು. ಯಾವ ದೇವರು? ಜೀವಿಸುವ ದೇವರು. ಆತ ನಿತ್ಯಕ್ಕೂ ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಬದುಕೋದ್ರಿಂದ ನಾವು ಬದುಕುವವರಾಗಿದ್ದೇವೆ. ಹಲ್ಲೆಲೂಯಾ. ಅದನ್ನು ಆತನಿಗೆ ಹೇಳೋಣ, ಸಾಧ್ಯ, ಆತನಿಂದ ಎಲ್ಲವೂ ಸಾಧ್ಯ. ಯಾಕೆ? ಸತ್ತಂತವರನ್ನು ಎಬ್ಬಿಸಿದ ದೇವರು, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ ದೇವರು, ಯೋರ್ದನ್ ಹೊಳೆ ಇಬ್ಬಾಗ ಮಾಡಿದ ದೇವರು, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿದ ದೇವರು, ಮೂಕರು ಮಾತನಾಡುವಂತೆ ಮಾಡಿದ ದೇವರು, ಕಿವುಡರು ಕೇಳುವಂತೆ ಮಾಡಿದ ದೇವರು, ಕುಂಟರು ನಡೆಯುವಂತೆ ಮಾಡಿದ ದೇವರು, ರಕ್ತ ಕುಸುಮ ರೋಗಿಯಾದ ಸ್ತ್ರೀಯನ್ನು ಸ್ವಸ್ಥಪಡಿಸಿದಂತ ದೇವರು. ಹಲ್ಲೆಲೂಯಾ. ನಮ್ಮ ದೇವರು ಅಸಾಧಾರಣವಾದ ದೇವರಾಗಿದ್ದಾನೆ. ಆತನ ಸಾಮರ್ಥ್ಯನು, ಆತನ ಆಲೋಚನೆಯಲ್ಲಿ ಅದ್ಭುತನಾಗಿದ್ದಾನೆ. ಹಲ್ಲೆಲೂಯಾ. ಅಂತ ದೇವರ ನಾವು ಚಪ್ಪಾಳೆ ತಟ್ಟಿಕೊಂಡು ಸಂತೋಷವಾಗಿ ಹಾಡು ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಎಲ್ಲವನ್ನು ಮರೆತು ನಾವು ಕರ್ತನನ್ನು ದೃಷ್ಟಿಸಿ ಸಂತೋಷದಿಂದ ಆತನನ್ನು ಆರಾಧಿಸುವ, ಸ್ತುತಿಸುವ, ಕೊಂಡಾಡು. ಥ್ಯಾಂಕ್ ಯು ಜೀಸಸ್. ಶಕಲ ಮಾದರಿಯಲ್ಲಿ
ಇಗೋ ನರ ಪ್ರಾಣಿಗಳಿಗೆಲ್ಲ ನಾನು ದೇವರು, ನನ್ನಿಂದ ಅಸಾಧ್ಯವಾದದ್ದು ಉಂಟ ಎಂಬುದಾಗಿ ಪ್ರಶ್ನೆ ಮಾಡಿದ ದೇವರು. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದು ಅಸಾಧ್ಯ ಎಂಬುದಾಗಿ ನೀವು ಯೋಚಿಸ್ತೀರೋ ದೇವರ ಹಸ್ತಕ್ಕೆ ಒಪ್ಪಿಸಿಕೊಂಡಿರಿ. ಆತನ ಎಲ್ಲ ಅಸಾಧ್ಯವಾದ ಸಂಗತಿಗಳನ್ನು ಸಾಧ್ಯ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ತಂದೆ, ನಾವು ನಿನ್ನನ್ನು ಆರಾಧಿಸ್ತೇವೆ. ನಾವು ಹೇಳುವ ಯೇಸುವೆ, ನಾನು ನಿನ್ನನ್ನು ಆರಾಧಿಸ್ತೇನೆ. ನೀನೇ ಸರ್ವಶಕ್ತನಾದ ದೇವರು, ನೀನೇ ಜೀವ ಸ್ವರೂಪನಾದ ದೇವರು ಸ್ವಾಮಿ. ಹಲ್ಲೆಲೂಯಾ, ನೀನು ಒಳ್ಳೆಯವನ ಕರ್ತನೆ, ನೀನು ಒಳ್ಳೆಯದನ್ನೇ ಮಾಡುವಾತನು. ಅಪ್ಪ, ನಿನ್ನ ಕೃಪೆ ಶಾಶ್ವತವಾಗಿದೆ, ನಿನ್ನ ಪ್ರೀತಿ ಅಪಾರವಾಗಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಆತನ ಪ್ರೀತಿ ನಾವು ಧ್ಯಾನಿಸಿದವರಾಗಿ ಆತನನ್ನು ಆರಾಧಿಸುವ ಪ್ರಿಯರೇ, ಆತ ನಮ್ಮ ಯಾವ ಹಿನ್ನೆಲೆಯನ್ನು ನೋಡದೆ ಇದ್ದ ಸ್ಥಿತಿಯಲ್ಲೇ ನಿನ್ನನ್ನು ನನ್ನನ್ನು ಆತನ ಪ್ರೀತಿ ಮಾಡಿದ್ದಾನೆ. ಹಲ್ಲೆಲೂಯಾ. ಆತನ ಕಣ್ಣುಗಳು ನಾವು ಕೇವಲ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗ, ಹಲ್ಲೆಲೂಯಾ, ರೀಬ ಶಕಲ ಮಾತರಿಯಲ್ಲ, ಆತನ ಕಣ್ಣುಗಳು ನಮ್ಮನ್ನು ನೋಡಿದವೆ, ಆತನ ಕಣ್ಣುಗಳು ನಿನ್ನನ್ನು ನೋಡಿದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಿನ್ನ ತಾಯಿ ತಂದೆ ನೋಡೋದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನಿನ್ನನ್ನು ನೋಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನಿಲ್ಲಿ ಬಂದಿರೋದು ಒಂದು ಉದ್ದೇಶದ ಮೇರೆಗೆ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ದೇವರು ನಿನ್ನನ್ನು ಒಂದು ಉದ್ದೇಶದ ಮೇರೆಗೆ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಆತ ನಿನ್ನ ತಕ್ಕ ಗುರಿಯಿಂದ ಸೃಷ್ಟಿ ಮಾಡಿದ್ದಾನೆ. ಯಾಕಂದ್ರೆ ಆತನನ್ನು ಆರಾಧಿಸಲಿಕ್ಕಾಗಿ, ಆತನೊಂದಿಗೆ ಫೆಲೋಶಿಪ್ ಮಾಡಲಿಕ್ಕಾಗಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲ್ಲ ಅದರಿಂದ ಸಂತೋಷವನ್ನು ಹೇಳುವ ಯೇಸುವೆ, ನಿನ್ನ ಆರಾಧಿಸ್ತೇನೆ. ಕರ್ತನೆ, ನಾನು ನಿನ್ನನ್ನು ಆರಾಧಿಸ್ತೇನೆ. ಆತ್ಮದಿಂದಲೂ ಸತ್ಯದಿಂದಲೂ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾನು ನಿನ್ನನ್ನು ಆರಾಧಿಸ್ತೇನಪ್ಪ. ಥ್ಯಾಂಕ್ ಯು ಜೀಸಸ್. We praise you, Master. Worship you, Lord. We glorify you, Jesus. We magnify you, Lord. Hallelujah. ಕೊಂಡಾಡುವೆ
ಮಗನ ಆತ್ಮ. ಹಲ್ಲೆಲೂಯಾ. ಅಪ್ಪ ತಂದೆ ಎಂದು ನಾವು ಕರೆಯುವಂತೆ ಆತ ನಮಗೆ ಮಗನ ಆತ್ಮ ಕೊಟ್ಟಿದ್ದಾನೆ. ಆತನ ಮಕ್ಕಳ ಭಾಗ್ಯವನ್ನು ಅಧಿಕಾರವನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡ್ತಾರೋ, ಯಾರಂತೆ ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡ್ತಾರೋ ಅವರೇ ದೇವರ ಮಕ್ಕಳು. ಹಲ್ಲೆಲೂಯಾ. ಇವತ್ತು ನಾವು ಬೇರೆ ಯಾವ ಆತ್ಮನಿಂದ ನಡೆಸಲ್ಪಡುವವರಲ್ಲ, ನಾವು ಕೇವಲ ದೇವರಾತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ. ಹಲ್ಲೆಲೂಯಾ. ಅದರಿಂದ ನಾವು ಆತನ ಮಕ್ಕಳಾಗಿದ್ದೇವೆ ಪ್ರಿಯರೇ. ನಮ್ಮ ಆತ್ಮವು ದೇವರಾತ್ಮವಾದ ಒಂದೇ ಆತ್ಮವಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಓ ರಾಬ ಶಕಲ ಮಂದರ. ಎಷ್ಟು ಮಂದಿ ನೀವು ಒಂದು ವೇಳೆ ರೋಗ ಇರುವುದಾದ್ರೆ, ಏನಿದ್ರುದಾದ್ರೆ ಸಹ ನೀವು ಕರ್ತನಲ್ಲಿ ಹೇಳಿರಿ, ಇಂದು ಕಾಣುವಂತ ಐಗುಪ್ತ್ಯರು. ಹಲ್ಲೆಲೂಯಾ. ಇಂದು ಕಾಣುವಂತ ರೋಗವನ್ನು ಇನ್ನೆಂದಿಗೂ ನಾನು ನೋಡುವುದಿಲ್ಲ. ಇಂದು ಕಾಣುವ ಐಗುಪ್ತ್ಯರ ನಾನು ಇನ್ನೆಂದಿಗೂ ನೋಡುವುದಿಲ್ಲ. ಹಲ್ಲೆಲೂಯಾ. ನಾನು ಕಾಣುವುದಿಲ್ಲ ಎಂದಾಗಿ ನಂಬಿಕೆಯಿಂದ ಈ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋ ಪ್ರೇಯರ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಓ ರಾಬ ಶಂಕರಿಯಲ್ಲ, ನಂಬಿಕೆಯಿಂದ ಅರಿಕೆ ಮಾಡಿಕೊಂಡು ಏನೋ ಕೇವಲ ನಾವು ಹಾಡಾಡ್ತೇವೆ ಎಂಬುದಕ್ಕೆ ಹಾಡುವುದಲ್ಲ, ನಂಬಿಕೆಯಿಂದ ನಾವು ಹೃದಯಪೂರ್ವಕವಾಗಿ ಈ ಹಾಡನ್ನು ಹಾಡಿ ಕರ್ತನ ನಾವು ಮಾನ್ಯ ಮಾಡಿಸುವ. ಥ್ಯಾಂಕ್ ಯು ಜೀಸಸ್. ಓ ರಾಬ ಶಂಕರಿಯಲ್ಲ.
ಬರೋದಿಲ್ಲ. ಈಗ ನಮಗೆ ನಾವೇ ಹೇಳುವ, ವ್ಯಾಧಿ ನನ್ನ ಗುಡಾರದ ಬಳಿಗೆ ಬರೋದಿಲ್ಲ. ಇಂದು ಕಾಣುವ ಐಗುಪ್ತ್ಯರ ನಾನು ನೋಡುವುದಿಲ್ಲ, ಇಂದು ಕಾಣುವ ಕಷ್ಟವನ್ನು ನಾನು ಇನ್ನು ಮುಂದೆ ನೋಡುವುದಿಲ್ಲ ಎಂಬುದಾಗಿ ನಮ್ಮನ್ನು ಕುರಿತಾಗಿ ನಾವೇ ಹೇಳುವಲ್ಲ. ದೇವರ ವಾಕ್ಯ ಹೇಳ್ತದೆ, ನೀತಿವಂತರ ನಿವಾಸದಲ್ಲಿ ಗೂಡಾರದಲ್ಲಿ ಏನುಂಟಂತೆ? ಉತ್ಸಾಹ ಧ್ವನಿಯು ಜಯಘೋಷವು ಯಾವಾಗಲೂ ಮಾಡುತ್ತಿರ್ತವೆ. ಹಲ್ಲೆಲೂಯಾ. ನಮ್ಮ ಮನೆಗಳಲ್ಲಿ, ನಮ್ಮ ಈ ದೇಹವೆಂಬ ಗೂಡಾರದಲ್ಲಿ ಯಾವ ರೋಗ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆರೋಗ್ಯವೇ ಮಾಡುತ್ತಿರುವುದು. ದೇವರ ಪ್ರಕಾಶನ ಪ್ರಭಾವವನ್ನು ಪ್ರಕಾಶಪಡಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನನಗೆ ನಾನು ಅಳವಡಿಸಿಕೊಂಡು ಹೇಳುವ, ನಿಮಗೆ ನೀವು ಅಳವಡಿಸಿಕೊಂಡಿದ್ದೀರಿ. ಹಲ್ಲೆಲೂಯಾ. ಇನ್ನೊಮ್ಮೆ ನಾವು ಹಾಡಿ ಆತನನ್ನು ಮಹಿಮೆ ಪಡಿಸುವ ನಂಬಿಕೆಯಿಂದ ಹಾಡಿರಿ ಪ್ರಿಯರೇ. ನಾನು ಹೇಳ್ತೇನೆ, ಇಲ್ಲಿ ಏನು ನೀವು ಆಯ್ಕೆ ಮಾಡಿಕೊಂಡು ಹಾಡ್ತಿರೋ ಅದು ನಿಮ್ಮ ಜೀವಿತದಲ್ಲಿ ಸಂಭವಿಸ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಸಂತೋಷವಾಗಿ ದೇವರ ವಾಕ್ಯ ಅದು ಎಸ್ ಅಂಡ್ ಆಮೆನ್, ಅದು ಹೌದು ಮತ್ತು ಆಮೇನ್ ಆಗಿದೆ. ಹಲ್ಲೆಲೂಯಾ. ಇದು ಯಾವ ಮನುಷ್ಯರು ಹೇಳಿದಂತ ಮಾತಲ್ಲ, ನಾನು ಹೇಳುವಂತ ಮಾತಲ್ಲ, ಜೀವ ಸ್ವರೂಪನಾದ ನಮ್ಮ ದೇವರು ಹೇಳಿದಂತ ಮಾತು. ಅದನ್ನು ನಾವು ನಂಬಿಕೆಯಿಂದ ಸ್ವೀಕರಿಸುವಾಗ ನಮ್ಮ ಜೀವಿತದಲ್ಲಿ ಅದು ಕಾರ್ಯವನ್ನು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ತಂದೆ, ನಿನಗೆ ಸ್ತೋತ್ರ ಮಾಡ್ತೀವಿ ಅಪ್ಪ. ಹಲ್ಲೆಲೂಯಾ. ಕರ್ತನೇ, ನೀನು ಒಳ್ಳೆಯವನೇ ಸ್ವಾಮಿ. ಅಪ್ಪ, ನಿನ್ನನ್ನು ಆರಾಧಿಸುವಂತೆ ನೀನು ಕೃಪೆ ಕೊಟ್ಟಿದ್ದೀಯಪ್ಪ. ನಮ್ಮನ್ನೆಲ್ಲರ ನೀನು ಕುಟುಂಬವಾಗಿ ಸಭೆಯಾಗಿ ನೀನು ಬರಮಾಡಿದಿ, ಅದಕ್ಕಾಗಿ ಸ್ತೋತ್ರ. ಕರ್ತನೇ, ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗವು ನೀನು ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಕೀರ್ತನೆಯ ಭಾಗವನ್ನು ಸ್ವಾಮಿ, ಪ್ರಾರ್ಥನೆ ಜ್ಞಾಪನೆಗಳ ಭಾಗವನ್ನು, ಕಾಣಿಕೆಯ ಭಾಗವನ್ನು, ವಾಕ್ಯ ಸಂದೇಶದ ಭಾಗವನ್ನು ನಿನ್ನ ಕೃಪಾಸನಕ್ಕೆ ಒಪ್ಪಿಸಿಕೊಡ್ತೇನೆ. ಕರ್ತನೇ, ವಾಕ್ಯಗಳನ್ನು ಹೇಳುವಂತ ನಿನ್ನ ಸೇವಕರಿಗಾಗಿ ಸ್ತೋತ್ರಪ್ಪ. ಕರ್ತನೇ, ನಿನ್ನ ದಾಸನ ನೀನು ಬಲವಾಗಿ ಉಪಯೋಗಿಸುವುದನ್ನು ನಾನು ಪ್ರಾರ್ಥಿಸ್ತೇನೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನಿನ್ನ ಆತ್ಮನಿಂದಲೇ ಸ್ವಾಮಿ. ಹಲ್ಲೆಲೂಯಾ. ಕರ್ತನೇ, ನಿನ್ನನ್ನು ಅವರನ್ನು ನೀನು ಪ್ರಕಟಣೆಯ ಜ್ಞಾನದಿಂದ ತುಂಬಿಸಿ ನಮಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಅವರ ಮೂಲಕ ನೀನು ನಮಗೆ ಪ್ರಕಟಗೊಳಿಸುವುದಕ್ಕಾಗಿ ಸ್ತೋತ್ರಪ್ಪ. ಹಲ್ಲೆಲೂಯಾ. ದೇವ ಶಕಲ ಮಾಂದರಿಯ ಒಳ್ಳೊಳ್ಳೆ ಸಾಕ್ಷಿಗಳನ್ನು ಎಬ್ಬಿಸು ಸ್ವಾಮಿ. ತಂದೆ, ನಿನ್ನ ನಾಮ ಮಹಿಮೆ ಉಂಟಾಗಲಿ ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಚಲಿಸಲಿ ಸ್ವಾಮಿ. ಓ ಕರ್ತ, ನಿನ್ನ ಮಹಿಮೆ ಚಲಿಸಲಿ ಯೇಸುವಿನ ನಾಮದಲ್ಲಿ. ಬಂದಂತವ್ರು ನಿನ್ನಿಂದ ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಸಂತೈಸುವಿಕೆಯನ್ನು, ಸಮಾಧಾನವನ್ನು ಸ್ವಾಮಿ ಹೊಂದಿದವರಾಗಿ ಹಿಂತಿರುಗಿ ಹೋಗಲಿ ಎಂಬುದನ್ನು ಪ್ರಾರ್ಥಿಸ್ತೇನಪ್ಪ. ಎಲ್ಲದರಲ್ಲಿಯೂ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ ನಿನಗೊಬ್ಬರಿಗೆ ಸಲ್ಲಿಸ್ತೇವಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್ ಅಂತ ಗಟ್ಟಿಯಾಗಿ ಹೇಳುವ. ಆಮೆನ್. ಇವತ್ತಿನ ದೇವರ ವಾಕ್ಯವನ್ನು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡುವ. ನಾನು ಆರಿಸಿಕೊಂಡ ಭಾಗ ಅದು ರೋಮಾಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ 17ನೇ ವಾಕ್ಯವನ್ನು ಯಾರಾದರೂ ಓದ್ಬೋದು. ರೋಮಾಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ
ಅದರಲ್ಲಿ 17ನೇ ವಾಕ್ಯ, ರೋಮನ್ ಚಾಪ್ಟರ್ 4 ವರ್ಸಸ್ 17. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ಅಬ್ರಹಾಮನ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಅಬ್ರಹಾಮನ ಬಗ್ಗೆ ಯಾವ ರೀತಿಯಲ್ಲಿ ಮಾತನಾಡ್ತಾನೆ ಅಂತ ಹೇಳಿದ್ರೆ, ದೇವರು ಅಬ್ರಹಾಮನನ್ನು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡಿದರೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಅಬ್ರಹಾಮನ ಜೀವಿತದಲ್ಲಿ ದೇವರು ಯಾವ ರೀತಿಯಲ್ಲಿ ಅವನನ್ನು ಕರೆದನು ಎಂಬುದಾಗಿ ಆ ಒಂದು ಎಕ್ಸ್ಪ್ಲನೇಷನ್ ಅವನು ರೋಮಾಪುರದವರೆಗೆ ಬರೆದ ಪತ್ರಿಕೆ, ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆ ಅಬ್ರಹಾಮನ ಬಗ್ಗೆ ಆತನು ಬರೆಯುತ್ತಾ ಇದ್ದಾನೆ. ಇಲ್ಲಿ ನೋಡಿ, ಅವನು ಹೇಳಿದ ವಾಕ್ಯ ಏನಂತ ಹೇಳಿದ್ರೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಏನಂದ್ರೆ ಮೂಲ ಪಿತೃವಾಗಿದ್ದಾನಂತೆ. ನನಗೆ ಬಹಳ ಆಶ್ಚರ್ಯ ಆಗಿದೆ ಅಂತ ಹೇಳಿದ್ರೆ, ದೇವರು ಅಬ್ರಹಾಮನನ್ನು ಏನಾಗಿ ಮಾಡಿದಂತೆ ಮೂಲ ಪಿತೃವಾಗಿ ಮಾಡಿದಾನಂತೆ. ಮೂಲ ಪಿತೃವಾಗಿ ನೋಡಿ, ಅಬ್ರಹಾಮನ ಹಿಂದೆ ಬೇರೆ ಯಾರು ಇರ್ಲಿಲ್ವಾ? ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ನಿಂತ ವ್ಯಕ್ತಿಗಳಿಲ್ಲವಾ? ಇದ್ದಾರಿಲ್ಲವ? ಅಬ್ರಹಾಮನ ಮೊದಲು ಯಾರು ನಂಬಿಕೆಯಿಂದ ನಿಂತ ವ್ಯಕ್ತಿಗಳು? ಹಾನೋಕ. ವೆರಿ ಗುಡ್. ಆಮೇಲೆ ಹಾನೋಕನು ಏನ್ ಮಾಡಿದ? ನಂಬಿಕೆಯಿಂದಲೇ ದೇವರೊಂದಿಗೆ ಹೆಜ್ಜೆ ಹಾಕಿದಂತೆ. ಹಾನೋಕನ ಬಗ್ಗೆ ನಾವು ಹೇಳುವುದಾದ್ರೆ, ಹಾನೋಕನು ಯಾವಾಗಲೂ ದೇವರ ಜೊತೆ ಅವನ ನಂಬಿಕೆಯಿಂದಲೇ ಹೆಜ್ಜೆ ಹಾಕ್ತಿದ್ದಂತೆ. ಅವನ ನಂಬಿಕೆಯ ಬಗ್ಗೆ ಅಲ್ಲಿ ನೋಡಿ, ಹಾನೋಕನ ನಂಬಿಕೆಯ ಬಗ್ಗೆ ನಾವು ನೋಡ್ತೇವೆ. ಹಾನೋಕನ ನಂಬಿಕೆ ಎಷ್ಟು ಹೆಚ್ಚಿತ್ತು ಅಂತ ಹೇಳಿದ್ರೆ, ದೇವರು ಏನ್ ಮಾಡಿದ ಅಂತ ಹೇಳಿದ್ರೆ, ಅವನಿಗೆ ಪ್ರಾಯಪತ್ತರಕ್ಕೆ ಕಾಯಲಿಲ್ಲ. ಅವನ ನಂಬಿಕೆಗೆ ಮೆಚ್ಚಿ ಅವನನ್ನು ಜೀವ ಸಹಿತ ಏನ್ ಮಾಡಿದ, ಅವನ ಜೊತೆ ಎತ್ತುಕೊಂಡು ಹೋದಂತೆ. ಅಂದ್ರೆ ದೇವರು ಹಾನೋಕನ ಬಗ್ಗೆ ಎಷ್ಟೊಂದು ಮೆಚ್ಚುಗೆಯ ವ್ಯಕ್ತಿಯಾಗಿದ್ದ. ಅವನು ಸಹ ನಂಬಿಕೆಗೆ ಯೋಗ್ಯನಾಗಿ ಇದ್ದ ವ್ಯಕ್ತಿಯಾಗಿದ್ದ. ಆದ್ರೆ ಹಾನೋಕನನ್ನು ದೇವರು ಏನ್ ಮಾಡಲಿಲ್ಲ, ಮೂಲ ಪಿತೃವಾಗಿ ಕರೆದ ಎಂಬುದಾಗಿ ಇಲ್ಲಿ ಬರೆಯಲಿಲ್ಲ. ಇನ್ನೊಬ್ಬ ವ್ಯಕ್ತಿ ಯಾರು? ಒಬ್ಬ ಹಾನೋಕ ಆಯಿತು. ಇನ್ನೊಬ್ಬ ಯಾರು? ನಂಬಿಕೆಯಲ್ಲಿ ನಿಂತ ವ್ಯಕ್ತಿ ನೋಹನ. ಯಾರು? ನೋಹನ ಬಗ್ಗೆ ಹೇಳುವುದಾದ್ರೆ, ದೇವರು ಹೇಳಿದ್ರು ನೋಹನ ಹತ್ರ, ಜಲಪ್ರಳಯ ಬರ್ಲಿಕ್ಕೆ ಹೋಗ್ತಾ ಉಂಟು, ನೀನೇನ್ ಮಾಡ್ಬೇಕು, ಒಂದು ನಾವೆಯನ್ನು ಕಟ್ಟಬೇಕು. ನಾವೆಯನ್ನು ಕಟ್ಟಿ ನಿನ್ನ 3 ಮಂದಿ ಮಕ್ಕಳಿದ್ದಾರಲ್ಲ, ಮತ್ತೆ 3 ಸೊಸೆಯಂದಿರಿದ್ದಾರಲ್ಲ, ಮತ್ತೆ ನೋಹ ಮತ್ತು ನೋಹನ ಹೆಂಡತಿ, ಇವರೆಲ್ಲ ಎಲ್ಲಿ ಕುತ್ಕೊಳ್ಬೇಕಂತೆ? ಆ ನಾವೇ ಒಳಗೆ ಕುತ್ಕೊಳ್ಬೇಕಂತೆ. ದೇವರು ನೋಹನಿಗೆ ಹೇಳಿದ್ರು ಜಲಪ್ರಳಯ ಬರ್ಲಿಕ್ಕೆ ಉಂಟು ಎಂಬುದಾಗಿ. ನೋಡಿ, ಆ ಒಂದು ಸಂದರ್ಭದಲ್ಲಿ ನೋಹನು ಆ ನಾವೇ ಕಟ್ಟುವಾಗ ಯಾವ ಮಳೆ ಸೇರ್ಲಿಲ್ಲ, ಯಾವ ಪ್ರಾಬ್ಲಮ್ಸ್ ಇರಲಿಲ್ಲ. ಜನರು ಮದುವೆ ಮಾಡ್ತಿದ್ರು, ಮದುವೆ ಮಾಡಿಸಿಕೊಳ್ತಿದ್ರಂತೆ. ಇಂಥ ಒಂದು ಸಂದರ್ಭದಲ್ಲಿ ನೋಹನ ಜೊತೆ ದೇವರು ಮಾತನಾಡಿದ್ದು ಜಲಪ್ರಳಯ ಬರಲಿಕ್ಕೆ ಉಂಟು ಎಂಬುದಾಗಿ. ಯಾವ ಸೈನ್ ಇಲ್ಲದ ಸಂದರ್ಭದಲ್ಲಿ ನೋಹನು ದೇವರ ಮಾತನ್ನು ಏನ್ ಮಾಡಿದ? ನಂಬಿದ. ದೇವರು ಹೇಳಿದಾಗೆ ನಾವೇನು ಕಟ್ಟಲಿಕ್ಕೆ ಶುರು ಮಾಡಿದ. ನಾವೇನು ಕಟ್ಟಿದ ಮೇಲೆ ಅವನೇನ್ ಮಾಡಿದ? ನಾವೇ ಒಳಗೆ ಯಾರನ್ನೇ ಸೇರಿಸಿದ? ಅವನ ಕುಟುಂಬದವರನ್ನು ಸೇರಿಸಿದ. ನೋಹನ ನಂಬಿಕೆಯ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಈ ನೋಹನ ನಂಬಿಕೆ ನೋಡಿ ದೇವರು ನೋಹನನ್ನು ಏನ್ ಮಾಡಲಿಲ್ಲ? ಮೂಲಪಿತರಾಗಿ ಕರೆಯಲಿಲ್ಲ. ಆದ್ರೆ ಅಬ್ರಹಾಮನ ವಿಷಯದಲ್ಲಿ ದೇವರು ಸರ್ಟಿಫೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಬ್ರಹಾಮನು ದೇವರ ಸನ್ನಿಧಿಯಲ್ಲಿ ಮೂಲಪಿತರನಾಗಿದ್ದಾನೆ ಎಂಬುದಾಗಿ. ಈ ಒಂದು ಅಬ್ರಹಾಮನ ಬಗ್ಗೆ ನಾವು ನೋಡುವುದಾದ್ರೆ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯದಿಂದ ನೀವು ಓದಿ ನೋಡಿ. 12ನೇ ಅಧ್ಯಾಯ 2ನೇ ವಾಕ್ಯದಿಂದ, ದೊಡ್ಡ ಜನಾಂಗವನ್ನು ಆಗುವಂತೆ ಮಾಡಿ ಏನಂತೆ? ಆಶೀರ್ವದಿಸಿ ನಿನ್ನ ಹೆಸರನ್ನು ಏನ್ ಮಾಡ್ತೇನೆ? ಪ್ರಖ್ಯಾತಿಗೆ ತರ್ತೇನೆ. ಯಾರು ಹೇಳಿದ್ದು? ದೇವರು. ನೋಡಿ, ನೋಹನಿಗೆ ಹೇಳಿಲ್ಲ, ಹಾನೋಕನಿಗೆ ಹೇಳಿಲ್ಲ, ಆದ್ರೆ ಅಬ್ರಹಾಮನಿಗೆ ಅಂತ ಇದ್ದಾನೆ, ನಿನ್ನ ಹೆಸರನ್ನು ನಾನು ಪ್ರಖ್ಯಾತಿಗೆ ತರ್ತೇನೆ. ಮತ್ತೆ ಓದಿ, ನೀನು ಆಶೀರ್ವಾದ ನಿಧಿಯಾಗುವಿ. ಏನಂತೆ? ನೀನು ಆಶೀರ್ವಾದ ನಿಧಿಯಾಗುವಿ. ನೋಡಿ, ನೋಹನಿಗೆ ಸೇರಲಿಲ್ಲ, ಹಾನೋಕನಿಗೆ ಸೇರಲಿಲ್ಲ, ಅಬ್ರಹಾಮನಿಗೆ ದೇವರು ಹೇಳ್ತಿದ್ದಾನೆ, ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ
ಆಗುವುದು ಎಂಬುದಾಗಿ ಹೇಳಿದರು ಎಂಬುದಾಗಿ. ನೋಡಿ, ಒಬ್ಬ ಅಬ್ರಹಾಮನ ಜೀವಿತದಲ್ಲಿ ಎಲ್ಲ ಕುಲದವರಿಗೆ ಆಶೀರ್ವಾದ ಅಂತೆ. ಅಬ್ರಹಾಮನ ಜೀವಿತದಲ್ಲಿ ಯಾಕೆ ಅವನನ್ನು ದೇವರ ಸನ್ನಿಧಾನದಲ್ಲಿ ಮೂಲ ಪಿತೃ ಕರೆದೆ ಎಂಬುದಾಗಿ ನಾನು ಈ ಒಂದು ಆಧಾರ ಹಿಡ್ಕೊಂಡು ನಾನು ನಿಮ್ಮ ಸಂಗಡ ಸ್ವಲ್ಪ ಸಮಯ ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಹಾನೋಕನ ಜೀವಿತದಲ್ಲಿ ಸಹ ದೇವರು ಈ ರೀತಿ ಹೇಳಿಲ್ಲ, ನೋಹನ ಜೀವಿತದಲ್ಲಿ ಸಹ ಹೀಗೆ ಹೇಳಲಿಲ್ಲ. ಆದ್ರೆ ಅಬ್ರಹಾಮನ ಜೀವಿತದಲ್ಲಿ ದೇವರು ಡಿಫರೆಂಟ್ ಆಗಿ ಹೇಳ್ತಾ ಇದ್ದಾರೆ. ಯಾಕೆ ದೇವರು ಡಿಫರೆಂಟ್ ಆಗಿ ಹೇಳುವುದಾದ್ರೆ, ಅಬ್ರಹಾಮನ ಜೀವಿತದಲ್ಲಿ ಸಹ ನೋಹನ ಹಾಗೆ ಅಬ್ರಹಾಮನು ಒಬ್ಬೆಯಾದ. ನಾವು ನೋಡ್ತೇವೆ, ದೇವರು ಮೊದಲು ಅಬ್ರಹಾಮನಿಗೆ ಹೇಳ್ತಾನೆ, ನೀನು ಬಂಧು ಬಳಗವನ್ನು ಬಿಟ್ಟು ನಾನು ಹೇಳುವ ದೇಶಕ್ಕೆ ನೀನು ಹೊರಟು ಹೋಗಬೇಕು. ದೇವರು ಹೇಳಿದ ಮಾತಿದು. ಕೂಡಲೇ ಅಬ್ರಹಾಮನು ಏನು ಮಾಡಿದ? ದೇವರ ಮಾತಿಗೆ ಒಬ್ಬೆಯಾದ, ದೇವರ ಮಾತಿಗೆ ಕೇಳಿದ, ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟ. ಎಲ್ಲವನ್ನು ಬಿಟ್ಟು ಏನು ಮಾಡ್ತಾನೆ? ಗೊತ್ತಿಲ್ಲದ ಸ್ಥಳಗಳಿಗೆ ಅವನು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಅವನ ಜೊತೆ ಮಾತನಾಡ್ತಿದ್ದಾನೆ, ದೇವರು ಅವನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ನಂತರ ದೇವರು ಹೇಳ್ತಾನೆ, ನಿನ್ನನ್ನು ನಾನು ದೊಡ್ಡ ಜನಾಂಗವಾಗುವಾಗೆ ಮಾಡ್ತೇನೆ. ಸಣ್ಣ ಜನಾಂಗ ಎಷ್ಟು ದೇವರು? ದೊಡ್ಡ ಜನಾಂಗವಾಗುವಾಗೆ ದೇವರು ಮಾಡ್ತೇನೆ ಎಂಬುದಾಗಿ ಅಬ್ರಹಾಮನ ಜೊತೆ ಮಾತನಾಡುತ್ತಿದ್ದಾನೆ. ಅಬ್ರಹಾಮನು ನಂಬಿದ, ಅಬ್ರಹಾಮನು ದೇವರ ಮಾತನ್ನು ನಂಬಿದ. ಹೀಗೆ ನಂಬುವಾಗ ಅಲ್ಲಿ ವಾಕ್ಯ ಇರ್ತದೆ, ಅವನ ಜೀವಿತದಲ್ಲಿ ದೇವರ ಮಾತುಗಳನ್ನು ನಂಬಿದ ನಂತರ ಅವನಿಗೆ ಎಷ್ಟು ವರ್ಷದಲ್ಲಿ ವಾಗ್ದಾನ ಮಾಡಿದ್ರು ದೇವರು? 75 ವರ್ಷದಲ್ಲಿ ಅವನಿಗೆ ವಾಗ್ದಾನ ಮಾಡಿದ್ರು, ನಿನ್ನನ್ನೊಂದು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ. ಆದರೆ ಇವನಿಗೆ ದೇವರು ಏನು ಕೊಡಲಿಲ್ಲ? ಮತ್ತೆ ಮಕ್ಕಳನ್ನೇ ಕೊಡಲಿಲ್ಲ. ಇವನು ಮಕ್ಕಳನ್ನೇ ಕಾಣಲಿಲ್ಲ. ಆದ್ರೆ ಇವನು ಎಷ್ಟು ವರ್ಷ ತನಕ ಆದ? 25 ವರ್ಷ ತನಕ ಕಾದ. ನಾನು ಇವತ್ತು ಹೇಳ್ತೇನೆ, ಯಾಕೆ ದೇವರ ಸನ್ನಿಧಾನದಲ್ಲಿ ಅಬ್ರಹಾಮನು ಮೂಲ ಪಿತೃ ಎಂಬುದಾಗಿ ಕರೆದೆ ಎಂಬುದಾಗಿ ನಾನು ನಿಮ್ಮ ಜೊತೆ ಹಂಚಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಹಾನೋಕನು ಯಾವ ವಿಷಯದಲ್ಲಿ ಕಾಯಲಿಲ್ಲ, ನೋಹನು ಕಾಯಲಿಲ್ಲ. ಆದ್ರೆ ಅಬ್ರಹಾಮನು 25 ವರ್ಷ ದೇವರಿಗೋಸ್ಕರ ಕಾದ. ನಾನು ಹೇಳ್ತೇನೆ, ತುಂಬಾ ಕಷ್ಟದ ಕೆಲಸ ಯಾವುದು ಗೊತ್ತುಂಟ? ಕಾಯುವುದು ತುಂಬಾ ಕಷ್ಟದ ಕೆಲಸ. ಇವತ್ತು ಎಷ್ಟು ಜನರಿಗೆ ಎಷ್ಟು ವರ್ಷಗಳಿಂದ ನೀವು ಯಾವುದಾದ್ರೂ ವಿಷಯಕ್ಕೆ ಕಾಯ್ತೀರ ಅಂತ ಗೊತ್ತಿಲ್ಲ. ಆದ್ರೆ ಕಾಯುವುದು ಬಹಳ ಕಷ್ಟ. ಮನಸ್ಸಿನಲ್ಲಿ ಒಂದು ವೇದನೆ, ಮನಸ್ಸಿನಲ್ಲಿ ಚಂಚಲ. ಆದರೆ ಅಬ್ರಹಾಮನ ಜೀವಿತದಲ್ಲಿ ಅವನು ದೇವರ ಸನ್ನಿಧಾನದ ಮೂಲ ಪಿತ್ರ ಅಂತ ಕಾಣಲಿಕ್ಕೆ ಕಾರಣ ದೇವರ ಸಮಯಕ್ಕೋಸ್ಕರ ಅವನು ಕಾಯ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಇವತ್ತು ನಂಬ್ತೀರಿ? ಹಲ್ಲೆಲೂಯಾ. ನೋಡಿ, ಈ ದೇವರ ವಾಕ್ಯ ಇರ್ತದೆ, ಕ್ರಿಯೆಯಲ್ಲದ ನಂಬಿಕೆ ಏನಾಗಿದೆ? ಸತ್ತದಂತೆ. ಅಲ್ಲಿ ಇವತ್ತು ಅನೇಕರ ಜೀವಿತದಲ್ಲಿ ಕಾಯುವುದಿಲ್ಲ. ನಾವೊಂದು ಕ್ರಿಯೆಯಲ್ಲಿ ತೋರಿಸುವಾಗ ನಿನ್ನ ನಂಬಿಕೆ ನಿಜವಾದ ನಂಬಿಕೆ ಎಂಬುದಾಗಿ ದೇವರು ಪರಿಗಣಿಸುತ್ತಾರೆ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ದೇವರನ್ನು ಹಿಂಬಾಲಿಸ್ತೇವೆ ಎಂಬುದಾಗಿ ಹೇಳ್ತೇವೆ. ಆದರೆ ನಿಜವಾದ ನಂಬಿಕೆ ನಮ್ಮ ಕ್ರಿಯೆಯಲ್ಲಿ ತೋರಿಸ್ತಾ ಇದ್ದೇವಾ? ಬೈಬಲ್ ಇರ್ತದೆ, ನಂಬಿಕೆ ಬೇರೆ, ಕ್ರಿಯೆ ಬೇರೆ. ನಂಬಿಕೆ ಕ್ರಿಯೆಯಲ್ಲಿ ತೋರಿಸುವಾಗಲೇ ಅದೇ ನಿಜವಾದ ನಂಬಿಕೆ ಆಗಿದೆ. ನೋಡಿ, ಒಂದು ಸರ್ತಿ ಒಂದು ಊರಿನಲ್ಲಿ ಮಳೆಯೇ ಬರಲಿಲ್ಲ. ಈ ಮಳೆ ಬರದೇ ಇರುವ ಸಂದರ್ಭದಲ್ಲಿ ಅಲ್ಲಿದ್ದ ಸೇವಕರು, ಪಾಸ್ಟರ್, ಆ ಬಿಲಿವರ್ಸ್ ಎಲ್ಲ ಚರ್ಚೆಲ್ಲ ಕರೆದು ಹೇಳಿದ್ರಂತೆ, ಮಳೆ ಬರ್ತಾ ಇಲ್ಲ, ನಾವು ಉಪವಾಸದಿಂದ ಇವತ್ತು ಪ್ರಾರ್ಥನೆ ಮಾಡುವ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಆ ಮಳೆಗೋಸ್ಕರ ಪ್ರಾರ್ಥನೆ ಮಾಡುವ ಅಂತ ಹೇಳುವಾಗ ಆ ಸಭೆಯವರೆಲ್ಲ ಹೇಳಿದ್ರಂತೆ, ಸರಿ ಪಾಸ್ಟ್ರೆ, ನಾವೆಲ್ಲ ಬರ್ತೀವಿ, ಇವತ್ತು ಉಪವಾಸದಿಂದ ಪ್ರಾರ್ಥನೆ ಮಾಡುವ ಎಂಬುದಾಗಿ ಹೇಳಿ ಎಲ್ಲರೂ ಆ ಪ್ರಾರ್ಥನೆಗೆ ಆ ಸಭೆಯಾಗಿ ಕೂಡಿ ಬಂದ್ರಂತೆ. ಸಭೆಯಾಗಿ ಕೂಡಿ ಬರುವಾಗ ಅಲ್ಲಿ ಪಾಸ್ಟ್ರಿಂದ ಹಿಡಿದು ಎಲ್ಲರೂ ಏನ್ ಮಾಡಿದ್ರಂತೆ? ಉಪವಾಸದಿಂದ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಪ್ರಾರ್ಥನೆ ಮಾಡುತ್ತಿರುವಾಗಲೇ ಆ ಪ್ರಾರ್ಥನೆ ಮುಗಿಯುವುದರೊಳಗಾಗಿ ಏನಾಯ್ತಂತೆ? ಜೋರು ಮಳೆ ಬಂದಂತೆ. ಜೋರು ಮಳೆ ಬರುವಾಗ ಅಲ್ಲಿದ್ದವರು ಎಲ್ಲರೂ ಏನು ಮಾಡಿದ್ರಂತೆ? ಕ್ಲಾಪ್ ತೊಟ್ಟಿ ದೇವರಿಗೆ ಸ್ತೋತ್ರ ಹೇಳಿದಂತೆ, ದೇವರೇ ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದೆಯಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಯಲ್ಲ, ಜೋರು ನೀನು ಮಳೆಗಳನ್ನು ದೇವರೇ ಕಳಿಸಿ ನಮ್ಮನ್ನು ಈ ಬರದಿಂದ ನೀನು ಹೊರಗೆ ತಂದಿ ಅಂತೇಳಿ ಎಲ್ಲರಿಗೆ ದೇವರಿಗೆ ಸ್ತೋತ್ರ ಹೇಳಿದ್ರಂತೆ. ಅಂತ ಒಂದು ಸಂದರ್ಭದಲ್ಲಿ ಈಗ ಮಳೆ ಜೋರಾಗಿ ಬರುವಾಗ ಪಾಸ್ಟರ್ ಹೇಳಿದಂತೆ, ಇನ್ನು ನಿಮ್ಮ ಮನೆಗೆ ಹೋಗಿ ಅಂತ ಹೇಳುವಾಗ ಯಾರು ಸಹ ಕೊಡೆ ತರಲಿಲ್ಲ ಅಂತೆ. ಅದರಲ್ಲಿ ಒಂದು ಅಜ್ಜಿ ಮಾತ್ರ ಬರುವಾಗ ಕೊಡೆ ಇಟ್ಕೊಂಡು ಬಂದಿದ್ದಂತೆ. ಯಾಕಂತ ಹೇಳಿದ್ರೆ ಅವಳು ಕ್ರಿಯೆಯಲ್ಲಿ ನಂಬಿಕೆಯನ್ನು ತೋರಿಸ್ತಾ ಇದ್ದಾಳೆ. ಹಾಗಾದ್ರೆ ಇವತ್ತು ಅಷ್ಟು ಜನ ಪ್ರಾರ್ಥನೆ ಮಾಡುವಾಗ ಯಾರ ಪ್ರಾರ್ಥನೆ ದೇವರು ಕೇಳಿದ್ರೆ? ಅಜ್ಜಿಯ ಪ್ರಾರ್ಥನೆ ಕೇಳಿದ್ರು. ಅಜ್ಜಿ ನಂಬಿಕೆಯಿಂದ ಇವತ್ತು ಪ್ರಾರ್ಥನೆ ಮಾಡಿದ್ರೆ ಏನು ಬರ್ತದೆ? ನಂಬಿಕೆ. ಕ್ರಿಯೆಯಲ್ಲಿ ಅವಳು ತೋರಿಸ್ತಾ ಇದ್ದಾಳೆ. ಅಬ್ರಹಾಮನ ಜೀವಿತದಲ್ಲಿ ಸಹ
ಅವನ ನಂಬಿಕೆ ಕ್ರಿಯೆಯಲ್ಲಿ ತೋರಿಸ್ತಾ ಇದ್ದಾನೆ. ನೀವು ಯಾಕೋಬನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 20ನೇ ವಾಕ್ಯ ಓದಿದ್ದೀರಿ, ನೀವು ಗಮನಿಸಿರಿ. ಯಾಕೋಬನ ಪತ್ರಿಕೆ ಜೇಮ್ಸ್ ಚಾಪ್ಟರ್ 2 ವರ್ಸಸ್ 20. ಕ್ರಿಯೆಗಳಿಲ್ಲದ ನಂಬಿಕೆಯು ಏನಂತೆ? ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ಹಾಗಾದ್ರೆ ನಂಬಿಕೆಯಲ್ಲಿ ಏನು ಬೇಕು? ಕ್ರಿಯೆ ಸಹ ಬೇಕು. ಆಮೇಲೆ ಮತ್ತೆ ಮುಂದೆ ಬನ್ನಿ ನೋಡಿ, ಅಲ್ಲಿ ಯಾಕೋಬನು ಬರೀತಾನೆ ಪುನಃ, ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಏನಂತೆ ಹೊಂದಿದ್ದು ಕ್ರಿಯೆಗಳಿಂದಲೇ. ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ ಎಂಬುದಾಗಿ. ನೋಡಿ, ಅಬ್ರಹಾಮನ ಬಗ್ಗೆ ನಾವು ಹೇಳುವುದಾದರೆ, ಅಬ್ರಹಾಮನಿಗೆ 75 ವರ್ಷ ಇರುವಾಗ ವಾಗ್ದಾನ ದೇವರು ಕೊಟ್ಟರು. 75 ವರ್ಷ ಆದ್ಮೇಲೆ ಅವನು ಕಾಯ್ತಾ ಎಷ್ಟು ವರ್ಷ ಆಯ್ತು ಅವನಿಗೆ? ಅಲ್ಲಿ ಅವನಿಗೆ 100 ವರ್ಷ ಹತ್ರ ಬರ್ತಾ ಉಂಟು. ಅಂತ ಒಂದು ಸಂದರ್ಭದಲ್ಲಿ ನೋಡಿ, ದೇವರು ಅವನ ಜೊತೆ ತಿರುಗಿ ಮಾತನಾಡ್ತಾರೆ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡಿ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ. ಎಷ್ಟು? 99 ವರ್ಷದವನಾದಾಗ, ಅಂದ್ರೆ 75ರಿಂದ ಎಷ್ಟು ವರ್ಷಕ್ಕಾದ? 24 ವರ್ಷವನ್ನು ಕಾದ. 99 ವರ್ಷವಾದಾಗ ಯೆಹೋವನು ಅವನಿಗೆ ದರ್ಶನವನ್ನು ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನಾನು ನಿನ್ನ ಸಂಗಡ ಏನು ಮಾಡ್ತೇನೆ? ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಅತ್ಯಧಿಕವಾದ ಸಂತತಿಯನ್ನು ಕೊಡುತ್ತೇನೆ ಎಂಬುದಾಗಿ. 24 ವರ್ಷದಿಂದ ಕಾಯ್ತಾ ಇದ್ದಾನೆ, ಇನ್ನು ಸಹ ಒಂದು ಸಂತತಿ ಇಲ್ಲ. 24 ಅದೇ ನಾನು ಹೇಳಿದಿಲ್ಲ, ಅವನನ್ನು ಮೂಲ ಪಿತ್ರ ಕಾಣಲಿಕ್ಕೆ ಏನು? ಅವನು ಕಾಯುತ್ತಾ ಇದ್ದ. ಯಾರು ಕಾಯುತ್ತಾರೆ ಅವರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಇವತ್ತು ತಡವಾದರೂ ತೊಂದರೆ ಇಲ್ಲ, ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಎಷ್ಟು ಜನ ಬಿಲೀವ್ ಮಾಡ್ತೇನೆ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ತಡವಾದರೂ ಸಹ ದೇವರು ಲೇಟೆಸ್ಟ್ ಆಗಿ ಕಾರ್ಯ ಮಾಡ್ತಾನೆ. ನಿಮ್ಮ ಜೀವಿತದ ಚರಿತ್ರೆ ಪುಸ್ತಕದಲ್ಲಿ ದೇವರು ಬರೆಯುವಂತೆ ಮಾಡುತ್ತಾನೆ. ಯಾಕಂದ್ರೆ ಇವತ್ತು ಲೇಟ್ ಆದ್ರೂ ತೊಂದರೆ ಇಲ್ಲ, ದೇವರು ಲೇಟೆಸ್ಟ್ ಆಗಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದಾನೆ ಎಂಬುದಾಗಿ ನೀನು ನಂಬುವಾಗಲೇ ದೇವರು ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಮುಂದೆ ಓದಿ ಪ್ರಿಸರು. ಅಡ್ಡ ಬೀಳಲು ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ. ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಹಾಮ್ ಎಂಬುದಾಗಿ ಹೆಸರಿಡುತ್ತದೆ ಅಂತ. ಆಮೇಲೆ ಅಂದ್ರೆ ಅವನ ಜೀವಿತದಲ್ಲಿ ದೇವರು ಕೊಡುವ ಆಶೀರ್ವಾದ, ಅವನನ್ನು ಮೂಲ ಪಿತೃವಾಗಿ ದೇವರು ಮಾಡ್ತೇನೆ ಅಂತ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ನಂಬ್ತೀನಿ? ನನ್ನ ಜೀವಿತದಲ್ಲಿ ಸಹ ದೇವರು ಕೆಲವೊಂದು ಕನ್ಫರ್ಮೇಶನ್ ಕೊಡ್ತಾರೆ. ದೇವರು ಕನ್ಫರ್ಮೇಶನ್ ಕೊಡುವಾಗ ಅದು ನಿನ್ನದಂತ ನೀನು ಸ್ವೀಕಾರ ಮಾಡುವಾಗಲೇ ದೇವರು ದೊಡ್ಡ ಕಾರ್ಯವನ್ನು ನಿನ್ನ ಜೀವಿತ, ನಿನ್ನ ಕುಟುಂಬದಲ್ಲಿ ಆತನು ಮಾಡುವವನಾಗಿದ್ದಾನೆ. ಹಾಗಾಗಿ ಭಯಪಡಬೇಡಿ. ದೇವರು ನಿಮಗಿಟ್ಟ ಆಶೀರ್ವಾದಗಳು ದೊಡ್ಡದಾಗಿದೆ. ಅಬ್ರಹಾಮನ ಆಶೀರ್ವಾದ ಇವತ್ತು ಕ್ರಿಸ್ತ ಯೇಸುವಿನ ಮೂಲಕ ನನಗೆ ಮತ್ತು ನಿನಗೆ ಅದೇ ದೇವರು ಇವತ್ತು ಕೊಡಲಿಕ್ಕೆ ಅವನು ನಮ್ಮ ಮಧ್ಯೆ ಇವತ್ತು ಬಲವಾಗಿ ಚಲಿಸುತ್ತಿದ್ದಾನೆ. ಅವನು ನಂಬಿಗಸ್ತನಾದ ದೇವರಾಗಿದ್ದಾನೆ. ನೋಡಿ, ಅವನಿಗೆ 100 ವರ್ಷವಾದಾಗ ದೇವರು ಅವನಿಗೆ ಮಗುವನ್ನು ಕೊಡ್ತಾ ಇದ್ದಾರೆ. ಅಂತ ಒಂದು 100 ವರ್ಷದಲ್ಲಿರುವಾಗ ಸಹ ನೋಡಿ, ಅವನ ನಂಬಿಕೆ ಬಗ್ಗೆ ರೋಮಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ ಓದಿ ನೋಡಿ. ರೋಮಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಣಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದಲಿಲ್ಲ.
ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ನೋಡಿ, ದೇವರ ವಾಕ್ಯ ಹೇಳ್ತಾರೆ ಅವನಿಗೆ ಎಷ್ಟು ವರ್ಷ ಆಗಿರ್ತದೆ? 100 ವರ್ಷ ಅಂತೆ. ಸಾರಳ ಗರ್ಭ ಕಾಲ ಮುಗಿಯಿತು ಅಂದ್ರೆ ಇನ್ನು ಯಾವ ಹೋಪ್ಸ್ ಅಲ್ಲಿ ಇಲ್ಲ. ಆಮೇಲೆ ಅವಳಿಗೆ ಮಕ್ಕಳಾಗುವ ಚಾನ್ಸಸ್ಸೇ ಇಲ್ಲ. ಆ ಒಂದು ಸಮಯದಲ್ಲಿ ಸಹ ಅವನು ಕಾಯುತ್ತಾ ಇದ್ದಾನೆ. ಅಲ್ಲಿ ದೇವರ ವಾಗ್ದಾನ ನಡೆಯುತ್ತದೆ, ದೇವರ ವಾಗ್ದಾನ ನಡೀತದೆ. ನಾನು ಹೇಳ್ತೇನೆ, ಸೈನ್ಸ್ ಏನು ಹೇಳ್ತದೆ ಅದಕ್ಕಿಂತ ಮಿಗಿಲಾದ ಕಾರ್ಯ ದೇವರು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ ಇವತ್ತು, ಹಲ್ಲೆಲೂಯಾ, ಇವತ್ತೆಲ್ಲ ಸೈನ್ಸ್ ನಂಬ್ತಾರೆ, ಡಾಕ್ಟರ್ ನಂಬ್ತಾರೆ. ಆದ್ರೆ ನಾನು ಹೇಳ್ತೇನೆ, ಡಾಕ್ಟರ್ಗಿಂತ ದೊಡ್ಡವನೊಬ್ಬನಿದ್ದಾನೆ. ಹಲ್ಲೆಲೂಯಾ. ಸೈನ್ಸ್ಗಿಂತ ದೊಡ್ಡವನೊಬ್ಬನಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಮೆಡಿಕಲ್ ಸೈನ್ಸ್ ಅಲ್ಲಿ ನಿನಗೆ ಗುಣವಾಗದ ಕಾಯಿಲೆಯನ್ನು ಪರಲೋಕದ ದೇವರು ಒಂದೇ ಗಳಿಗೆಯಲ್ಲಿ ಗುಣಪಡಿಸಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಆಮೇಲೆ ಅವನಿಗೆ ಸಮಯ ಇಲ್ಲ. ಸಮಯ ಮಾಡಿದವರು ಮನುಷ್ಯರಿಗೋಸ್ಕರ, ದೇವರು ಅವನು ಮಾಡಲಿಕ್ಕೆ ಅವನಿಗೆ ಸಮಯವೇ ಇಲ್ಲ. ದೇವರು ನೋಡಿ, ಅವನ ಸಾರಳ ಜೀವಿತದಲ್ಲಿ ಅವಳಿಗೆ ಮಗುವಾಗುವ ಚಾನ್ಸಸ್ಸೇ ಇಲ್ಲ. ಆಮೇಲೆ ಅಬ್ರಾಮನ ಬಗ್ಗೆ ನೋಡಿದಾಗ 100 ವರ್ಷ ಮುದುಕ ಅಂದ್ರೆ ಯಾವ ಹೋಪ್ಸ್ ಇಲ್ಲ. ಆದ್ರೂ ಸಹ ಬೈಬಲ್ ಹೇಳ್ತಾ ಇದೆ ಉಂಟು ಅವನ ಬಗ್ಗೆ ಏನಂತ ಹೇಳಿದ್ರೆ, ಅವನ ನಂಬಿಕೆ ಏನಾಗಲಿಲ್ಲ ಅಂದ್ರೆ ಕುಂದಿ ಹೋಗಲಿಲ್ಲ ಅಂತೆ. ಈಗ ಗೊತ್ತಾಯ್ತಾ ನೋಹನನ್ನು ಯಾಕೆ ದೇವರು ಮೂಲ ಪಿತೃ ಆಗಿ ಕರೆಯಲಿಲ್ಲ? ದೇವರು ಯಾರನ್ನು ಹಾನೋಕನನ್ನು ಮೂಲ ಪಿತೃ ಆಗಿ ಕರೆಯಲಿಲ್ಲ, ಅಬ್ರಾಮನನ್ನು ಮಾತ್ರ ಮೂಲ ಪಿತೃ ಅಂತ ಕಾಣಲಿಕ್ಕೆ ಕಾರಣ ಅವನು ಕಾಯುತ್ತಾ ದೇವರು ನಂಬಿಕೆಸ್ತದೆ ಎಂಬುದಾಗಿ ಅವನು ಕಾಯ್ತಾ ಇದ್ದ. ದೇವರು ಹೇಳಿದ ಮಾತು ನಡೀತದಂತ ಕಾಯ್ತಾ ಇದ್ದ. ಇವತ್ತು ಎಷ್ಟು ಜನ ನಂಬ್ತೀರಿ? ನನ್ನ ಜೀವಿತದಲ್ಲಿ ದೇವರು ಹೇಳಿದ ಮಾತುಗಳು ನಡೆಯಲಿಕ್ಕೆ ಹೋಗ್ತಾ ಉಂಟು. ನನ್ನ ಜೀವಿತದಲ್ಲಿ ದೇವರು ಅದನ್ನು ನಡೆಸ್ತಾರೆ. ನಾನು ಇದುವರೆಗೆ ಕಾದದ್ದು ವ್ಯಕ್ತವಾಗಲಿಲ್ಲ. ಅನೇಕರು ನನ್ನನ್ನು ಗೇಲಿ ಮಾಡಿದರು, ಅನೇಕ ನನ್ನ ವಿರುದ್ಧ ಮಾತನಾಡಿದರು. ಇನ್ನು ಯಾವಾಗ ನಿನಗೆ ಆಶೀರ್ವಾದ, ಯಾವಾಗ ನಿನಗೆ ಮದುವೆ, ನಿನಗೆ ಯಾವಾಗ ನಿನಗೆ ಬಿಡುಗಡೆ? ನಿನ್ನ ಬಿಡುಗಡೆ ಸಮಯ ಹೋಯ್ತಲ್ಲ. ನಿನ್ನ ಜೀವಿತದಲ್ಲಿ ಇದುವರೆಗೆ ಕಾದದ್ದು ವ್ಯಕ್ತ ಎಂಬುದಾಗಿ ಹೇಳುವುದಾದರೆ ಇವತ್ತು ಪರಲೋಕದ ದೇವರು ನಿನ್ನೊಂದಿಗೆ ಮಾತನಾಡ್ತಿದ್ದಾರೆ. ನಿನ್ನ ನಂಬಿಕೆ ಕುಂದಿ ಹೋಗಬಾರದು. ನಿನಗೋಸ್ಕರ ಹೊಸ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಇವತ್ತು ನಮ್ಮ ಮಧ್ಯೆ ಬಂದಿದ್ದಾನೆ. ಅವನ ಶಕ್ತಿ ಇವತ್ತು ಮುಂದೆ ಹೋಗಲಿಲ್ಲ, ಅವನ ಮಾತು ಇವತ್ತು ತನಕ ನಡೆಯುವಂತದ್ದಾಗಿದೆ. ಅವನಿಗೆ ಆಗದ ಕಾರ್ಯ ಒಂದು ಇಲ್ಲ. ಆಮೇಲೆ ಹಲ್ಲೆಲೂಯಾ. ಇವರು ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ, ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದೂ ಸಹ ಇಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, 100 ವರ್ಷವಾಗುವಾಗ ಅವನಿಗೆ ಮಗುವನ್ನು ಕೊಟ್ಟದ್ದು ಮಾತ್ರವಲ್ಲ, ಮಗುವಿಗೆ 17 ವರ್ಷ ಪ್ರಾಯ ಆಗುವಾಗ ಅವನನ್ನು ದೇವರು ಏನ್ ಮಾಡ್ತಾರೆ? ಅವನ ಹತ್ರ ನಿನ್ನ ಒಬ್ಬನೇ ಮಗನ ನನಗೆ ಕೊಡಬೇಕು ಅಂದ್ರೆ ಅವನ ಜೀವಿತದಲ್ಲಿ ನೋಡಿ, ಅವನು ಪ್ರತಿಯೊಂದು ಸಮಯದಲ್ಲಿ ಅವನು ದೇವರನ್ನು ನಂಬುತ್ತಾ ಹೋಗ್ತಾ ಇದ್ದ. ನಮ್ಮ ಜೀವಿತದಲ್ಲಿ ನಂಬಿಕೆ ಕಡಿಮೆ ಆಗುವಾಗ ಅಬ್ರಾಮನ ಜೀವಿತ ನಂಬಿಕೆ ಹೆಚ್ಚಾಗ್ತಿದ್ದಂತೆ. ಅಲ್ಲಿ ಅದಕ್ಕೆ ಅವನನ್ನು ಏನ್ ಮಾಡಿದ್ದಾರೆ? ಮೂಲ ಪಿತೃ ಎಂಬುದಾಗಿ ಕರೆಯಿತು. ಇವತ್ತು ನಮಗೆಲ್ಲ ಅಬ್ರಾಹಮನು ಪಿತೃವನಾಗಲಿಕ್ಕೆ ಕಾರಣ ಅವನ ನಂಬಿಕೆ. ನಮಗೆ ಇವತ್ತು ಸಹ ಪಾಠ ಹೇಳ್ತಾ ಉಂಟು. ನೀನು ಎಷ್ಟೇ ಸಮಯವಾಗಿರಬಹುದು, ಎಷ್ಟೇ ಡಿಲೇ ಆಗಿರಬಹುದು, ದೇವರು ಇವತ್ತು ಸಹ ನಿನ್ನ ಜೀವಿತದಲ್ಲಿ ಅವನು ಕಾರ್ಯ ಮಾಡಲಿಕ್ಕೆ ಇವತ್ತು ಸಹ ಸಂತ ದೇವರಲ್ಲ, ಅವನು ಜೀವಂತವಾಗಿರುವ ದೇವರು ಎಂಬುದಾಗಿ, ಅವನು ಜೀವ ಕೊಡುವ ದೇವರು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಬ್ರಾಮನ ಬಗ್ಗೆ ಹೇಳುವುದಂತ ಹೇಳಿದ್ರೆ, ಅವನು ದೇವರನ್ನು ಯಾವ ರೀತಿಯಲ್ಲಿ ನಂಬಿದ ಅಂತ ಹೇಳಿದ್ರೆ, ಬೈಬಲ್ ಹೇಳ್ತದೆ, ಅದೇ ರೋಮಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. ಅವನ ಹೆಂಡತಿಯ ಸಾರಳ ಗರ್ಭ ಏನಾಗಿದೆ? ಸತ್ತು ಹೋಗಿದೆ. ಎಂತ ಒಂದು ವಿಷಯ ನೋಡಿ, ಅವನ ನಂಬಿಕೆ ನೋಡ್ರಿ. ಗರ್ಭ ಬೆಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನನ್ನ ದೇವರು ಇಲ್ಲದಿರುವಾಗ ಇರುವಂತೆ ಮಾಡ್ತಾನಂತ ನಂಬಿದ್ದಾರೆ. ಇವತ್ತು ಎಷ್ಟು ಜನ ನಂಬ್ತೀನಿ? ಇವತ್ತು ನಿನ್ನ ಜೀವಿತದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನೀನು ಹೋಗುವುದಾದ್ರೆ ನನ್ನ ಪರಲೋಕದ ದೇವರು ನಿನ್ನೊಂದಿಗೆ ಮಾತನಾಡ್ತಿದ್ದಾನೆ. ಮಗನೇ ಭಯಪಡಬೇಡ, ಮಗನೇ ಭಯಪಡಬೇಡ, ನಾನು ಇವತ್ತು ಸಹ ಜೀವಂತವಾಗಿರುವ ದೇವರು, ಅಬ್ರಾಮನ ದೇವರೇ ನಾನು ನಿನ್ನ ದೇವರು. ನಿನ್ನ ವಿಷಯದಲ್ಲಿ ಸಹ ಇವತ್ತು ಸತ್ತ ವಿಷಯಕ್ಕೆ ಇದುವರೆಗೆ ಆಗುವುದಿಲ್ಲ ಎಂಬುದಾಗಿ ಲೋಕದವರು ಹೇಳಿದ್ರು. ನಿನ್ನ ನಂಬು, ದೇವರು ದೊಡ್ಡ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾನೆ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಪ್ರಿಯರೇ. ಅವರ ನಂಬಿಕೆ ನೋಡಿ ಎಷ್ಟೊಂದು ಹೈ ಆಗಿತ್ತು ಪ್ರಿಯರೇ, ಎಷ್ಟು
ಎಷ್ಟೊಂದು ಹೈ ನಂಬಿಕೆ ಆಗಿದೆ. ಹಲ್ಲೆಲೂಯ. ನೋಡಿ, ದೇವರು ಯಾವಾಗಲೂ ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನಾವು ನಂಬಬೇಕು. ಯಾವಾಗಲೂ ನಮ್ಮ ಸಂಗಡ ಇದ್ದಾನೆ. ನದಿಯ ಮೀನು ನೋಡಿದ್ರ, ಅದು ಈ ಪ್ರವಾಹ ಬರುವಾಗ ಅದು ಹೇಗೆ ಹೋಗ್ತದೆ? ಪ್ರವಾಹ ಬರುವಾಗ ಅದಕ್ಕೆ ಒಪೋಸಿಟ್ ಆಗಿ ಹೋಗ್ತದೆ. ಯಾಕೆ ಒಪೋಸಿಟ್ ಆಗಿ ಹೋಗ್ತದೆ ಅಂತ ಹೇಳಿದ್ರೆ, ಅದನ್ನು ಎದುರಿಸ್ತದೆ. ಒಂದು ಪಕ್ಷ ಆ ಪ್ರವಾಹದ ಪ್ರಕಾರ ಅದು ಹೋಗ್ತಿದ್ರೆ ಅದು ಎಲ್ಲಿ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ. ಸಮುದ್ರದಲ್ಲಿ ಉಪ್ಪು ನೀರಲ್ಲಿ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನದಿಯ ಮೀನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನದಿಯ ಮೀನು ಬೇರೆ, ಸಮುದ್ರದ ಮೀನೇ ಬೇರೆ. ನೋಡಿ, ಹಾಗಾದ್ರೆ ಈ ಒಂದು ಮೀನು ಏನ್ ಮಾಡ್ತದೆ? ಪ್ರವಾಹಕ್ಕೆ ವಿರುದ್ಧವಾಗಿ ಏನ್ ಮಾಡ್ತದೆ? ಅದು ಎದುರಿಸ್ತದೆ. ಅದರ ಕ್ಯಾರೆಕ್ಟರ್ ಅದು. ಇವತ್ತು ಅನೇಕರ ಜೀವಿತದಲ್ಲಿ ಕ್ಯಾನ್ಸರ್ ಬರ್ತದೆ. ಅದು ಕ್ಯಾನ್ಸರ್ ಬರುವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀನು ಅದಕ್ಕೆ ವಿರುದ್ಧವಾಗಿ ಏನ್ ಮಾಡ್ಬೇಕು? ಈಜ್ಬೇಕು. ಯಾಕೆಷ್ಟಾಗಿ ನೀನು ನಿಲ್ಬೇಕು. ಒಂದು ಪಕ್ಷ ಆ ಕ್ಯಾನ್ಸರ್ ಪ್ರವಾಹಕ್ಕೆ ನಾವು ವಿರುದ್ಧವಾಗಿ ನಿಂತರೆ ನಮಗೆ ಮರಣ ಬರ್ತದೆ. ಆದರೆ ಅದರ ಎಗೇನ್ಸ್ಟ್ ಆಗಿ ನಿಲ್ಲುವಾಗ, ನಾನು ಹೇಳ್ತೇನೆ, ನಂಬಿಕೆಯಿಂದ ನೀನು ಎದುರು ನೋಡುವಾಗ ದೇವರ ಸನ್ನಿಧಾನದಲ್ಲಿ ನಿಂತು, ಈ ಕ್ಯಾನ್ಸರ್ ನನ್ನನ್ನು ಮುಟ್ಟುವುದಿಲ್ಲ, ಈ ರೋಗ ನನ್ನನ್ನು ಬಿಟ್ಟುವುದಿಲ್ಲ, ಈ ಅಸ್ತಮ ನನ್ನನ್ನು ಮುಟ್ಟುವುದಿಲ್ಲ, ಈ ನನ್ನ ಬಿಪಿ ನನ್ನನ್ನು ಮುಟ್ಟುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನನಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೀನು ನಂಬುವಾಗಲೇ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಿನ್ನ ನಂಬಿಕೆ ಅದು ಕ್ರಿಯೆಯಲ್ಲಿ ತೋರಿಸಬೇಕು. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕ್ರಿಯೆಯಲ್ಲಿ ತೋರಿಸ್ತಾ ಇಲ್ಲ. ನಂಬ್ತೀರಾ? ಹೌದು, ನಂಬ್ತೇನೆ. ಆದ್ರೆ ಕ್ರಿಯೆಯಲ್ಲಿ ತೋರಿಸ್ಬೇಕು. ಏನೇ ಆದರೂ ತೊಂದರೆ ಇಲ್ಲ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಪೌಲನ ಜೀವಿತದಲ್ಲಿ ಪೌಲನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ನನ್ನ ಶರೀರವನ್ನು ಚಚ್ಚಿ ಸ್ವಾಧೀನ ಮಾಡ್ತೇನೆ. ಅದರ ಅರ್ಥ ಏನಂತ ಹೇಳಿದ್ರೆ, ನನ್ನ ಆತ್ಮನಿಂದ ನಾನು ನಡೆಸಲಿಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ನೀವು ಆತ್ಮನಿಂದ ಅದನ್ನು ಎದುರಿಸಬೇಕು. ಆತ್ಮನಿಂದ ನೀವು ಜಯವನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಬ್ರಹಾಮನ ನಂಬಿಕೆ ಅದೇ ಆಗಿತ್ತು. ಅಬ್ರಹಾಮನ ಎನಿಸಿದೆ ಗೊತ್ತಿಲ್ಲ, ನನ್ನ ಮಗನನ್ನು ದೇವರು ಕೇಳಿದ್ದಾನೆ, ನನ್ನ ಮಗನನ್ನು ನಾನು ಕೊಡ್ತೇನೆ. ಯಾಕಂತ ಹೇಳಿದ್ರೆ, ಮುದಿ ಪ್ರಾಯದಲ್ಲಿರುವಾಗ, ಗರ್ಭ ಇಲ್ಲದಿರುವಾಗ, ಅಲ್ಲಿ ನನಗೆ ಮಕ್ಕಳಾಗುವ ಚಾನ್ಸ್ ಇಲ್ಲದ ಇರುವಾಗ ನನಗೆ ಮಕ್ಕಳನ್ನು ಕೊಟ್ಟರೆ, ಈಗ ನನ್ನ ಸ್ವಾಮಿ ಆ ಮಗುವನ್ನು ಕೊಟ್ಟರು ಸಹ ನಾನು ಕೊಡುವ ಎಜ್ಜದ ಬೂದಿಯಲ್ಲಿ ಅವನು ತಿರುಗಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಆ ನಂಬಿಕೆ ಅವನನ್ನು ಕ್ರಿಯೆಯಲ್ಲಿ ತೋರಿಸ್ತಾ ಇದ್ದಾನೆ. ನಾನು ಹೇಳ್ತೇನೆ, ದೇವರಿಗೆ ನಿನ್ನ ಜೀವ ಬೇಡ, ನಿನ್ನ ಪ್ರಾಣ ಬೇಡ. ದೇವರು ನಿನಗೋಸ್ಕರ ಜೀವ ಕೊಟ್ಟಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ. ದೇವರಿಗೆ ಬೇಕಾದದ್ದು ನಿನ್ನ ನಂಬಿಕೆ, ಅದು ಕ್ರಿಯೆಯಲ್ಲಿ ತೋರಿಸಬೇಕು. ಅಲ್ಲಿ ಅಬ್ರಹಾಮನ ಬಗ್ಗೆ ಹೇಳುವುದಾದ್ರೆ ನೋಡಿ, ಅದೇ ರೋಮಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ನೇ ವಾಕ್ಯವನ್ನು ನೋಡಿ. ದೇವರನ್ನು ಘನಪಡಿಸುವವನಾಗಿ. ನೋಡಿ, ಅವನು ಏನು ಮಾಡ್ತಿದ್ದ ಗೊತ್ತಿಲ್ಲ, ಯಾವಾಗಲೂ ಸಹ ದೇವರನ್ನು ಘನಪಡಿಸುತ್ತಿದ್ದಾನೆ. ಇವತ್ತು ನಾವು ದೇವರನ್ನು ಘನಪಡಿಸುವುದು ಹೇಗೆ ಗೊತ್ತಿಲ್ಲ? ನಂಬಿಕೆಯಿಂದ ಘನಪಡಿಸಬೇಕು. ಏನೇ ಆದರೂ ಸಹ ನಿನಗೊಂದು ಫೇತ್ ಇರಬೇಕು ಗೊತ್ತಿಲ್ಲ. ಈ ರೋಗ ನನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ಇವತ್ತು ಹಾಡಿದಾಗೆ, ರೋಗವು ನನ್ನನ್ನು ಸೋಲಿಸೋದಿಲ್ಲ, ಶಾಪವು ನನ್ನನ್ನು ಮುಟ್ಟುವುದಿಲ್ಲ, ರೋಗವು ನನ್ನನ್ನು ಸೋಲಿಸೋದಿಲ್ಲ, ಶಾಪವು ನನ್ನನ್ನು ಮುಟ್ಟುವುದಿಲ್ಲ. ಇಂದು ಕಂಡ ಐಗುಪ್ತರ ಕಾಣೋದಿಲ್ಲ, ಇಂದು ಕಂಡ ಕಷ್ಟವನ್ನು ನೋಡೋದಿಲ್ಲ, ಇಂದು ಕಂಡ ಕಾಣೋದಿಲ್ಲ, ಇಂದು ಕಂಡ ಕಷ್ಟವನ್ನು ನೋಡೋದಿಲ್ಲ. ಇವತ್ತು ಎಷ್ಟು ಜನ ಈ ನಂಬಿಕೆಯಿಂದ ಇವತ್ತು ಹೋಗ್ತಾ ಇದ್ದಾರೆ. ಎಲ್ಲಿನ ನಂಬಿಕೆ? ಅದೇ ಕ್ರಿಯೆಯುಳ್ಳ ನಂಬಿಕೆ. ಎಷ್ಟು ಜನ ನಂಬ್ತಿದ್ರು ಇವತ್ತು? ದೇವರು ನಂಬಿಕೆಯನ್ನು ನೋಡ್ತಾ ಇದ್ದಾನೆ. ಕ್ರಿಯೆಯಲ್ಲಿ ತೋರಿಸುವ ನಂಬಿಕೆಯನ್ನು ದೇವರು ನೋಡುತ್ತಾನೆ. ದೇವರನ್ನು ಘನಪಡಿಸುವ ನಂಬಿಕೆಯನ್ನು ದೇವರು ತೋರಿಸ್ತಾ ಇದ್ದಾನೆ. ನೋಹನು ಸಹ ನಂಬಿಕೆಯಲ್ಲಿ ನಡೆದ, ಹಾನೋಕನು ಸಹ ನಂಬಿಕೆಯಲ್ಲಿ ನಡೆಸಿದ. ಆದರೆ ಅಬ್ರಹಾಮನ ನಂಬಿಕೆ ಒಂದು ಡಿಫರೆಂಟ್ ಆದ ನಂಬಿಕೆ. ಅವನು ಕಾಯುತ್ತಾ ದೇವರನ್ನು ಘನಪಡಿಸ್ತಾ ಇದ್ದಂತೆ. ಆಮೇಲೆ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೋಡಿ, ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆ ಎಂದು ಏನಂತೆ ಪೂರಾ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಅವನು ಯಾವ ರೀತಿಯಲ್ಲಿ ಪೂರಾ ಭರವಸೆ ಬಿಟ್ಟಂತೆ. ಪೂರಾ ಭರವಸೆ ಬಿಟ್ಟಂದ್ರೆ ಏನ್ ಗೊತ್ತಿಲ್ಲ? ನನ್ನ ದೇವರು ನನಗೆ ಮೋಸ ಮಾಡೋದಿಲ್ಲ. ಎಷ್ಟು ಜನ ಇವತ್ತು ಹೇಳ್ತೀರಿ? ಯಾರು ಮೋಸ ಮಾಡಬಹುದು, ನನ್ನ ದೇವರು ನನಗೆ ಮೋಸ ಮಾಡೋದಿಲ್ಲ. ಇವತ್ತು ಎಷ್ಟು ಜನ ನಂಬ್ತೀರಿ? ನಿನ್ನ ದೇವರು ಮೋಸ ಮಾಡೋದಿಲ್ಲ.
ನಿನ್ನನ್ನು ಜಗತ್ತು ಉತ್ಪತ್ತಿಗಿಂತ ಮುಂದೆ ಕ್ರಿಸ್ತನಲ್ಲಿ ಆರಿಸಿಕೊಂಡ ದೇವರು ನಿನಗೆ ಮೋಸ ಮಾಡುವುದಿಲ್ಲ. ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿದ ದೇವರು ನಿನಗೆ ಮೋಸ ಮಾಡುವುದಿಲ್ಲ. ಯಾಕಂದ್ರೆ ಅವರು ವಾಗ್ದಾನದಲ್ಲಿ ನಂಬಿಕಸ್ಥನಾದ ದೇವರಾಗಿದ್ದಾನೆ. ಆತನು ನಂಬಿಕೆಯುಳ್ಳವರ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಬೈಬಲ್ ಅಂತದೆ ಅವನು ಪೂರಾ ಭರವಸೆ ಬಿಟ್ಟಿದ್ದಂತೆ. ಅಲ್ಲಿ ಪೂರಾ ಭರವಸೆ ಬಿಟ್ಟ ಅಂದ್ರೆ ಅವನಿಗೆ ಕಾನ್ಫಿಡೆನ್ಸ್ ಇತ್ತು, ನನ್ನ ದೇವರು ನನಗೆ ಮೋಸ ಮಾಡುವುದಿಲ್ಲ, ನನ್ನ ದೇವರು ನನಗೆ ಹೇಳಿದ ಮೇಲೆ ಆ ಮಾತನ್ನು ಹಿಂದೆ ತೆಗೆಯುವುದಿಲ್ಲ. ಅಬ್ರಹಾಮನ ಜೀವಿತದಲ್ಲಿ 100 ವರ್ಷ ಆಗೋ ತನಕ ಕಾಯುತ್ತಾ ನನ್ನ ದೇವರಲ್ಲಿ ನಾನು ನಂಬಿಕೆ ಇಡುತ್ತೇನೆ, ನನಗೆ ದೇವರು ಮಗುವನ್ನು ಕೊಟ್ಟಾನೆ, ಅಲ್ಲಿ ನಾನು ಜನಾಂಗಗಳಿಗೆ ಮೂಲ ಪಿತೃ ಆಗ್ತೇನೆ ಎಂಬುದಾಗಿ ಅವನು ಕಾಯುತ್ತಾ ಕೂತ್ಕೊಂಡದ್ರಿಂದ ಅವನ ಜೀವಿತದಲ್ಲಿ ಏನು ಬಂತು? ನಂತರ ವಾಕ್ಯ, ಆದದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿದ್ದು. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿದ್ದೆಂಬುದು ನೋಡಿ, ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಸಹ ಬರೆದಿರುವುದು. ಅಲ್ಲಿ ಇವತ್ತು ಎಷ್ಟು ಜನ ನಂಬ್ತೀನಿ ನಿಮ್ಮ ಜೀವಿತದಲ್ಲಿ ಇವತ್ತು ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ನಂಬಿಕೆ ಇವತ್ತು ಕ್ರಿಯೆಯಲ್ಲಿ ತೋರಿಸಲಿ. ಅಬ್ರಹಾಮನ ಜೀವಿತದಲ್ಲಿ ಎಷ್ಟು ಮಾತ್ರಕ್ಕೂ ಸಹ ದೇವರು ನನ್ನ ಜೀವಿತ ಅದ್ಭುತ ಮಾಡ್ತಾನೆ ಅಂತ ಅವನು ನಂಬಿದ್ರಿಂದ ದೇವರು ಈ ಕಾರ್ಯ ಮಾಡಿದ್ರೆ, ಇವತ್ತು ನೀನು ಹೋಗುವ ಮೊದಲು ಇವತ್ತು ಹೇಳು, ದೇವರು ನನ್ನ ಜೀವಿತದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ನನ್ನ ಕುಟುಂಬದಲ್ಲಿ ಮಾಡ್ತಾ ಇದ್ದಾನೆ, ನನ್ನ ಮಕ್ಕಳಲ್ಲಿ ಮಾಡ್ತಾನೆ, ನನ್ನ ಸಭೆಯಲ್ಲಿ ಮಾಡ್ತಾನೆ ಎಂಬುದಾಗಿ ನೀನು ನಂಬುವುದಾದ್ರೆ ಇವತ್ತು ದೇವರಾತ್ಮನು ಹೇಳ್ತಿದ್ದಾನೆ, ಅಬ್ರಹಾಮನ ಆಶೀರ್ವಾದ ನಿನಗೆ ಇವತ್ತು ಕ್ರಿಸ್ತ ಯೇಸುವಿನ ಮೂಲಕ ಆತನು ಕೊಡ್ಲಿಕ್ಕೆ ನಮ್ಮ ಮಧ್ಯೆ ಶಕ್ತವಾಗಿ ಚಲಿಸ್ತಾ ಇದ್ದಾನೆ. ನೋಡಿ, ನೋಹನ ಜೀವಿತದಲ್ಲಿ ಅವನಿಗೆ ಆಶೆ ಇತ್ತು, ಆಶೆ ಇರುವಾಗ ದೇವರು ಹೇಳಿದ ಹಾಗೆ ಕೇಳಿದ. ಅವನು ನೋಹನ ಜೀವಿತದಲ್ಲಿ ಸಹ ಅವನಿಗೆ ಏನಾಯ್ತು? ಅಷ್ಟು ಪ್ರಾಯ ಇಲ್ಲ. ಆ ಪ್ರಾಯ ಇಲ್ಲದ ಇರುವಲ್ಲಿ ಹೇಳುವಾಗ ಅವನಿಗೆ ಧೈರ್ಯ ಇತ್ತು, ನಂಬಿಕೆ ಇತ್ತು. ಆದ್ರೆ ಅಬ್ರಹಾಮನ ಜೀವಿತದಲ್ಲಿ ಅವನು ಪ್ರಾಯ ಬರುವಾಗ ಸಹ, ಅವನು 24 ವರ್ಷ ಕಾಯುವಾಗ ಸಹ ಅವನು ಪೂರ್ಣ ಭರವಸೆಯಿಂದ ಇರುತ್ತಾನೆ. ವಾಕ್ಯ ಇರ್ತದೆ. ಇವತ್ತು ಎಷ್ಟು ಜನ ಪೂರ ಭರವಸೆಯಿಂದ ಇವತ್ತು ಹೋಗ್ತಾ ಇದ್ದಾರೆ, ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ, ನನ್ನ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ, ನಾನು ಇವತ್ತುವರೆಗೆ ಕಾದದ್ದು ವ್ಯರ್ಥವಾಗುವುದಿಲ್ಲ, ದೇವರು ನನಗೋಸ್ಕರ ಬಾಗಿಲನ್ನು ತೆರೆಯುತ್ತಾನೆ, ಓ ದೇವರು ನನಗೋಸ್ಕರ ಬಾಗಿಲನ್ನು ತೆರೆಯುತ್ತಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ಎದುರಿಲ್ರಿ, ಓ ನಾವು ಪ್ರಾರ್ಥನೆ ಮಾಡುವ ದೇವರಾತ್ಮನು ಇವತ್ತು ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರ ಒಂದು ಬಾಗಿಲನ್ನು ತೆರೆದಿದ್ದೇನೆ, ನಾನು ನಿನ್ನೆದುರಾಗಿ ಬಾಗಿಲನ್ನು ತೆರೆದಿದ್ದೇನೆ, ನಾನು ಬಾಗಿಲು ತೆರೆದರೆ ಯಾರು ಮುಚ್ಚಲಾರರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಪರಲೋಕದ ಕಡೆಗೆ ನಿಮ್ಮ ಕೈಗಳನ್ನೆತ್ತರಿ. ಅಬ್ರಹಾಮನ ಜೀವಿತದಲ್ಲಿ ಅವನ ದೇವರ ಸನ್ನಿಧಾನದಲ್ಲಿ ಮೂಲ ಪಿತೃ ಎಂಬುದಾಗಿ ಹೆಸರಿಡಲಿಕ್ಕೆ ಕಾರಣ, ಅವನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಮಾಡಲಿಕ್ಕೆ ಕಾರಣ, ದೇವರು ಅವನನ್ನು ಆಶೀರ್ವಾದ ಮಾಡಲಿಕ್ಕೆ ಕಾರಣ, ಅವನು ದೇವರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ. ಇವತ್ತಿಲ್ಲಿ ಅನೇಕ ವರ್ಷಗಳಿಂದ ಒಂದು ಅದ್ಭುತಕ್ಕೋಸ್ಕರ ನೀನು ಕಾಯುವುದಾದರೆ ಈ ದಿನ ದೇವರು ನಿನಗೆ ಅದ್ಭುತವನ್ನು ಕೊಡ್ಲಿಕ್ಕೆ ನಮ್ಮ ಮಧ್ಯೆ ಬರ್ತಾ ಇದ್ದಾನೆ. ಎಲ್ಲರೂ ಕಣ್ಣುಗಳು ಮುಚ್ಚಲ್ಪಡಲಿ. ಪವಿತ್ರಾತ್ಮ ನಿಮ್ಮೊಂದಿಗೆ ಮಾತನಾಡ್ತಾನೆ. ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ, ನನ್ನ ದೇವಾದಿ ದೇವರಿಗೆ ಯಾವುದು ಅಸಾಧ್ಯವಿಲ್ಲವೋ, ನನ್ನ ದೇವಾದಿ ದೇವರಿಗೆ ಯಾವುದು ಅಸಾಧ್ಯವಿಲ್ಲವೋ. ಇವತ್ತು ಹೇಳ್ರಿ, ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ನೀವು ಕಣ್ಣು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಕೈ ಎತ್ತಿರ್ರಿ. ನಿಮ್ಮ ಜೀವಿತದಲ್ಲಿ ಯಾವುದು ಅಸಾಧ್ಯ ಅಂತ ಇವತ್ತು ಕಾಣ್ತಾ ಇದೆ.
ದೇವರು ಇವತ್ತು ಸಾಧ್ಯ ಮಾಡ್ತಾ ಇದ್ದಾನೆ. ಸಮುದ್ರದಲ್ಲಿ ನಡೆದು ಶಿಷ್ಯರ ಪರಿಸ್ಥಿತಿಗಳನ್ನು ಬದಲಾಯಿಸಿದ ದೇವರು, ಶಿಷ್ಯರ ಭಯವನ್ನು ಬದಲಾಯಿಸಿದ ದೇವರು ನಮ್ಮ ಮಧ್ಯೆ ಇದ್ದಾನೆ. ನೀನು ಕೆಲವೊಂದು ವಿಷಯದಲ್ಲಿ ಭಯಪಡುವುದಾದ್ರೆ ಇವತ್ತು ಆ ಭಯವನ್ನು ತೆಗೆಯಲಿಕ್ಕೆ ಆತನು ಹೇಗೆ ಸಮುದ್ರದಲ್ಲಿ ನಡೆದು ಬಂದ ಹಾಗೆ ನಿನ್ನ ಬಳಿಗೆ ಆತ ನಡೆದು ಬರುತ್ತಾ ಇದ್ದಾನೆ. ಎಷ್ಟು ಜನ ಹೇಳ್ತೀರಿ, ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯವೊಂದು ಇಲ್ಲ, ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯವೊಂದು ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಮ್ಮ ಮಧ್ಯೆ ನೀನು ಮಾತಾಡಿದಕ್ಕೆ ಸ್ತೋತ್ರ. ಈ ದಿನ ಕರ್ತನೆ ನಿನ್ನ ವಾಕ್ಯದೊಂದಿಗೆ ಮಾತನಾಡಿದಕ್ಕೆ ಸ್ತೋತ್ರ. ಅಬ್ರಹಾಮನ ಜೀವಿತದಲ್ಲಿ ದೇವರು ವಾಗ್ದಾನದಲ್ಲಿ ಪೂರ ಭರವಸೆ ಬಿಟ್ಟ ಎಂದಾಗಿ ಹೇಳಿದ ಪ್ರಕಾರ ಇವತ್ತು ದೇವರಿಗೆ ನಾವು ನಿನ್ನಲ್ಲಿ ಪೂರ ಭರವಸೆ ಬಿಡ್ತೇವೆ. ಈ ಸಮಯ ಕುಟುಂಬದಲ್ಲಿ ದೊಡ್ಡ ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ದೇವರೇ, ನಾವು ಹೀಗೆ ಇರುವುದಿಲ್ಲ, ನಮಗೆ ಅನೇಕ ದೊಡ್ಡ ದೊಡ್ಡ ಕುಟುಂಬಗಳನ್ನು ಕೊಡುವುದಕ್ಕೆ ಸ್ತೋತ್ರ. ಚಿಕ್ಕ ಹಿಂಡೆ ಹೆದರಬೇಡ ಎಂಬುದಾಗಿ ಹೇಳಿದ ದೇವರೇ, ಈ ಚಿಕ್ಕ ಹಿಂಡಲ್ಲಿ ನೀನು ನಮ್ಮ ಮಧ್ಯೆ ಇರುವುದಕ್ಕೆ ನಿಮಗೆ ಸ್ತೋತ್ರ. ದೇವರೇ, ಈ ಸಮಯದಲ್ಲಿ ಸ್ವಾಮಿ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದೇವೆ. ಬ್ಯಾಂಗ್ಳೂರಿಗೆ ಹೋದ ಬ್ರದರ್ ಸಂತೋಷ್ ಮತ್ತು ಸೆಲ್ರನ್ನು ಆಶೀರ್ವಾದ ಮಾಡಿ ಅವರಿಗೆ ನೀನು ಪ್ರೊಟೆಕ್ಟ್ ಆಗಿದ್ದು ಅವರು ದೇವರ ಆ ಸ್ಥಳದಲ್ಲಿ ನೀನು ಮಹಿಮೆಯಾದ ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ಬ್ರದರ್ ರಿಚರ್ಡ್ ಮತ್ತು ಫ್ಯಾಮಿಲಿ ಕೊಪ್ಪಕ್ಕೆ ಹೋಗುವಾಗ ಅವರ ಸಂಗಡ ಇದ್ದು ದೇವರೇ ನೀನು ಅವರು ನಡೆಸುವುದಕ್ಕೆ ನಿಮಗೆ ಸ್ತೋತ್ರ. ಲಿಡುವಿನ ಜೀವಿತದಲ್ಲಿ ಸಹ ದೇವರೇ ಆ ಕೆಟ್ರಾಕ್ಟ್ ಸರ್ಜರಿ ಮಾಡುವಂತೆ ನೀನು ಕೃಪೆಗೊಂಡದಕ್ಕೆ ಸ್ತೋತ್ರ. ದೇವರೇ, ಆ ಮಗಳ ಇರುವ ಸ್ಥಳದಲ್ಲಿ ಬ್ಲೆಸ್ ಮಾಡಿ ಮುಂದಿನ ದಿವಸದಲ್ಲಿ ದೇವರೇ ನಾವೆಲ್ಲರೂ ಒಟ್ಟಾಗಿ ಆರಾಧಿಸುವಂತೆ ನಿನಗೆ ದೊಡ್ಡ ದೊಡ್ಡ ಸಾಕ್ಷಿ ಇರುವಂತೆ ಮಾಡೋದಕ್ಕೆ ಸ್ತೋತ್ರ. ಈ ಸಮಯ ಕುಟುಂಬವನ್ನು ಪರಿಪಾಲಿಸೋದಕ್ಕೆ ಸ್ತೋತ್ರ. ದೇವರೇ, ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ನಾವು ನಂಬುತ್ತೇವೆ ದೇವರೇ, ನೀನು ದೊಡ್ಡ ದೇವರು, ನೀನು ಸತ್ತವರನ್ನು ಎಬ್ಬಿಸುವ ದೇವರು, ಇಲ್ಲದಿರುವಾಗ ಎಲ್ಲ ಉಂಟು ಮಾಡುವ ದೇವರು. ಇವತ್ತು ನಿನ್ನ ಮಕ್ಕಳ ಜೀವಿತದಲ್ಲಿ ಏನೆಲ್ಲ ಅದನ್ನೆಲ್ಲ ಉಂಟು ಮಾಡೋದಕ್ಕೆ ಸ್ತೋತ್ರ. ದೇವರ ದೊಡ್ಡ ದೊಡ್ಡ ಟೆಸ್ಟಿಮನಿ ಕೇಳುವಂತೆ ಮಾಡು. ಎಲ್ಲ ಘನ ಮಾನವರಿಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ಅತ್ಯಾಶೀರ್ವಾದ ಪಡೆದುಕೊಳ್ಳಿ. ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದಲ್ಲಿರುವ ನಂಬಿಗಸ್ತರೊಂದಿಗೂ ಇಂದಿಯದು ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಪಟ್ಟ ದೇವರಿಗೆ 3 ಬಾರಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.